PUC ಸ್ಟಡಿ ಇನ್ ಕನ್ನಡ ಚಾನಲ್ಗೆ ಸ್ವಾಗತ. ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಫಸ್ಟ್ PUC ರಿಸಲ್ಟ್ ಯಾವಾಗ ಅಂತ ವಿದ್ಯಾರ್ಥಿಗಳು ಕಮೆಂಟ್ನಲ್ಲಿ ತಿಳಿಸಿದರು. ಹಾಗೆ ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಈ ವರ್ಷದಲ್ಲಿ ಇದೆಯಾ? ಈ ರೀತಿ ಹಲವಾರು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳಿದರು. ಈ ವಿಡಿಯೋನಲ್ಲಿ ಸಂಪೂರ್ಣವಾಗಿ ಮಾಹಿತಿ ತಿಳಿಸುತ್ತೇನೆ. ಹಾಗೆ ಸೆಕೆಂಡ್ PUC ಹೋದ ನಂತರ ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂತೆ ಹಾಗೆ ಸೆಕೆಂಡ್ PUC ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕೂಡ ಆದಷ್ಟು ಬೇಗ ನಿಮಗೆ ಮಾಹಿತಿ ಕೂಡ ತಿಳಿಸುತ್ತೇನೆ. ಸೊ ಪ್ರತಿಯೊಬ್ಬರು ಚಾನಲ್ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇಷ್ಟ ಆದರೆ ಲೈಕ್ ಕೂಡ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ಕೂಡ ವಿಡಿಯೋ ಹೆಲ್ಪ್ ಆಗುತ್ತೆ. ವಿಷಯ ಏನಂದರೆ, ಫಸ್ಟ್ PUC ವಿದ್ಯಾರ್ಥಿಗಳಿಗೆ ಸದ್ಯಕ್ಕೆ ಎಕ್ಸಾಮ್ ಮುಗಿದಿದೆ. ಈಗ ಫಸ್ಟ್ PUC ರಿಸಲ್ಟ್ ನೋಡೋದಾದರೆ ಡೇಟನ್ನು ನೀಡಲಾಗಿದೆ. ಮಾರ್ಚ್ 30 ನಮ್ಮ ಕರ್ನಾಟಕ PUC ಬೋರ್ಡ್ನವರು ಫಸ್ಟ್ PUC ರಿಸಲ್ಟನ್ನು ಪ್ರಕಟಿಸಲಾಗತ್ತೆ. ಸೊ ಎಲ್ಲ ವಿದ್ಯಾರ್ಥಿಗಳು ನಿಮ್ಮ ಕಾಲೇಜಿನಲ್ಲಿ ನೀವು ಹೋಗಿಸಿ ಯಾವ ವಿಷಯಕ್ಕೆ ಎಷ್ಟು ಅಂಕಗಳು ಪಡೆದಿರಿ, ಹಾಗೆ ನಿಮ್ಮ ಪರ್ಸೆಂಟೇಜ್ ಎಷ್ಟಾಗಿದೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ಸ್ ಆಗಿ ನಿಮ್ಮ ಕಾಲೇಜಿನಲ್ಲಿ ಸಿಗುತ್ತದೆ. ಸೊ ನೆನಪಿರಲಿ, ಮಾರ್ಚ್ 30 ನಿಮ್ಮ ರಿಸಲ್ಟ್ ಬರುತ್ತದೆ. ಹಾಗೆ ಈ ವರ್ಷದಲ್ಲಿ ಪ್ರಥಮ PUC ವಿದ್ಯಾರ್ಥಿಗಳಿಗೆ ಸಪ್ಲಿಮೆಂಟ್ರಿ ಎಕ್ಸಾಮ್ ಇರುವುದಿಲ್ಲ. ಸೊ ಇದು ಒಂದು ಸಿಹಿ ಸುದ್ದಿ ಅಂತ ಹೇಳ್ಬೋದು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ನಿಮ್ಮ ಪರ್ಸೆಂಟೇಜ್ ಚಲೋ ಆಗಲಿ ಅಂತ ನಮ್ಮ ಚಾನಲ್ ಕಡೆಯಿಂದ ಆಲ್ ದ ಬೆಸ್ಟ್. ಎಲ್ಲರೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು.